ಆತ್ಮೀಯರೇ ನಮಸ್ಕಾರ. ನಾನು ಡಾಕ್ಟರ್ ಎನ್ ಜೆ ದೇವರಾಜ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಮ್ಮ ಚಾನಲನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ದಯಮಾಡಿ ಮರಿಬೇಡಿ. ಇವತ್ತು ವಿಷಯ ಏನಪ್ಪ ಅಂತಂದರೆ, ಜನರ ಒಂದು ಸಮಸ್ಯೆಗಳಲ್ಲಿದ್ದಾರೆ. ಏನು ಸಮಸ್ಯೆಪ್ಪ ಅಂತಂದರೆ, ಬೇಸಿಗೆ ಭಾಳ ಗಂಭೀರವಾಗಿದೆ, ಅಂತರ್ಜಲ ಕುಸಿತ, ತೀವ್ರತರುವ ಸಮಸ್ಯೆ ಇರುವಂಥ ರೈತರು ಒಂದಷ್ಟು ತೋಟ ಉಳಿಸ್ಲಿಕ್ಕೋಸ್ಕರವಾಗಿ, ಕುಡಿಯೋ ನೀರಿಗೆ, ಕಾರ್ಖಾನೆಗೋಸ್ಕರ ಒಂದಷ್ಟು ಬೋರ್ವೆಲ್ ಕೊರೆಯುವಂಥ ಪ್ರಯತ್ನದಲ್ಲಿದ್ದಾರೆ. ನಾವು ಸಾಕಷ್ಟು ಬಿಡಿಸಿ ಹೇಳಿದ್ದೇನೆ, ಇದಂತೂ ಕ್ಲಿಯರ್ ಮಾಡ್ಕೊಳ್ಳಿ, ನಾನು ಪಾಯಿಂಟನ್ನು ಮಾಡ್ತಾ ಇಲ್ಲ. ಆದರೆ ನನ್ನ ಈ ಒಂದು 32 ವರ್ಷದ ಅನುಭವದ ಮೇಲೆ ನಾನು ಹೇಳುವಂಥ ಮಾತೇನಂತಂದರೆ, ಜನರ ಪ್ರಶ್ನೆ ಇಷ್ಟ ಆಗಿದೆ ಸರ್, ನಾವು ಒಳ್ಳೆ ಪಾಯಿಂಟ್ ಮಾಡಿಸ್ಬೇಕು, ಒಳ್ಳೆ ನೀರು ಬರಬೇಕು, ಒಳ್ಳೆ ಜಿಯಾಲಜಿಸ್ಟ್ ಬೇಕು, ನೀರು ಪತ್ತೆ ಮಾಡೋರು ಯಾರು, ಯಾವ ಥರ ಪಾಯಿಂಟ್ ಮಾಡಿಸ್ಲಿ, ಕಡ್ಡಿ ಪಾಯಿಂಟ್ ಮಾಡಿಸ್ಲಾ, ಜಿಯಾಲಜಿಸ್ಟ್ ಪಾಯಿಂಟ್ ಮಾಡಿಸ್ಲಾ, ಇನ್ನೊಂದು ಮಾಡಿಸ್ಲಾ, ಈ ಥರ ಕೇಳುವಂಥವ್ರಿಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಟಿಪ್ಸ್ ಕೊಡ್ತೇನೆ, ಅದನ್ನು ನೋಡ್ತಾ ಹೋಗಿ. ಬೋರ್ ಕೊರೆಸಲು ಪಾಯಿಂಟ್ ಮಾಡಿಸುವುದು ಹೇಗೆ, ಇದ್ರ ಬಗ್ಗೆ ಇವತ್ತು ನಾನು ಒಂದಷ್ಟು ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ದಿನನಿತ್ಯ ನನಗೆ ಬಹಳಷ್ಟು ಜನರು ಕೇಳ್ತಾ ಇದ್ರು, ಸರ್ ನಿಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಬಹಳಷ್ಟು ಚಾನಲ್ ನೋಡ್ತಾ ಇದ್ದೀವಿ, ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರ, ಆದರೆ ಇವತ್ತಿನ ಬರ್ನಿಂಗ್ ಇಶ್ಯೂ ಏನಪ್ಪಾ ಅಂತಂದ್ರೆ, ಬರ್ನಿಂಗ್ ಇಶ್ಯೂ ನಾವು ಬೋರ್ವೆಲ್ ಕೊರೆಸ್ಬೇಕಾದ್ರೆ ಪಾಯಿಂಟ್ ಮಾಡಿಸೋದು ಹೇಗೆ. ಇಲ್ಲೊಂದು ನೀರು ಬರ್ತಾ ಇದೆಯಲ್ಲ, ಬೋರ್ವೆಲಿಂದ ನೀರು ಚಿಮ್ತಾ ಇದೆ. ಈ ನೀರು ಚಿಮ್ತಕ್ಕಂಥ ಸೀನ್ ನೋಡಿದ ತಕ್ಷಣ ನೀವು ಕೇಳೋದೇನು ಗೊತ್ತಾ, ಸರ್ ಈ ಪಾಯಿಂಟ್ ನೋಡ್ದಾರ ಯಾರು, ಜಿಯಾಲಜಿಸ್ಟ್ ಮಾಡಿದ್ರ, ಕಡ್ಡಿ ಪಾಯಿಂಟ, ದೇವ್ರ ಪಾಯಿಂಟ? ಅಂದ್ರೆ ಈ ತರ ನೀರು ಬರುವಂತ ಪಾಯಿಂಟ್ ನೋಡಿದ ತಕ್ಷಣ ಹಂಗೆ ಕೇಳ್ತೀವಿ. ಇಲ್ಲೊಂದು ಬೋರ್ವೆಲ್ ಕೊರಿತಾ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಬೋರ್ವೆಲ್ ಕೊರಿತಾ ಇದೆ, ಜಮೀನ್ ಮಾಲೀಕರ ಮುಖ ಎಲ್ಲ ಸಪ್ಪೆ ಆಗಿದೆ, ಬಂದವರೆಲ್ಲ ನೋಡ್ತಾ ಇದ್ದಾರೆ. ಈ ಬರಂತ ಪೌಡರ್ ಇದೆಯಲ್ಲ, 2 ಎಕರೆ ಪೌಡರ್ ಬಿದ್ದಿದೆ, 1000 ಅಡಿ ಆದ್ರೂ ನೀರು ಬಿದ್ದಿಲ್ಲ. ಅವಾಗ ನಾವೇನ್ ಕೇಳ್ತೀವಿ ಗೊತ್ತಾ, ಈ ಪಾಯಿಂಟ್ ಮಾಡಿದವ್ರು ಯಾರು ಅಂತೀವಿ. ಈ ಪಾಯಿಂಟ್ ಮಾಡಿದವ್ರು ಯಾರೋ ಹೆಸರು ಹೇಳಿದ ತಕ್ಷಣ ಮತ್ತೆ ಅವ್ರ ಬಗ್ಗೆ ನಿಮಗೆ ನೆಗೆಟಿವ್ ಇದು ಬರ್ತದೆ. ಹಾಗಾಗಿ ನೀರು ಬರುವಂತ ಜಾಗದಲ್ಲಿ ಮಾತಾಡೋದೇ ಬೇರೆ. ನೋಡಿ, ಬೋರ್ವೆಲ್ ಕೊರಿಯೋ ಟೈಮ್ನಲ್ಲಿ ಈ ತರ ಪುಡಿಗಳನ್ನೆಲ್ಲ ತಗೊಂಡ್ಬರ್ತಾರೆ, ಕಲ್ಲಿನ ಪುಡಿಗಳನ್ನ. ನಮ್ಮ ಗ್ರಾಮದಲ್ಲಿ ಬಹಳಷ್ಟು ಜನ ಬುದ್ಧಿವಂತರಿದ್ದಾರೆ, ಬೋರ್ವೆಲ್ 1000 ಅಡಿ ಕೊರೆಸಿರೋಂಥ ಎಕ್ಸ್ಪೀರಿಯನ್ಸ್ ಇರೋರು, ಈ ಕಲ್ಲು ಬಂದ್ರೆ ನೀರು ಬರಲ್ಲ, ಇದು ಅಂದ್ರೆ ನಮ್ ಗುಡ್ಡದ ಬಂಡೆ, ಈ ಬಂಡೆಲ್ ನೀರಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಗ್ಯಾರಂಟಿ. ಈ ತರದಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡುವಂತ ಸಂದರ್ಭದಲ್ಲಿ ವಿಭಿನ್ನವಾದಂತಹ ಪ್ರಶ್ನೆಗಳು ಬರ್ತದೆ. ಹಾಗಾದ್ರೆ ಸರ್ ಹೆಂಗೆ, ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ಯಾವ ಪಾಯಿಂಟ್ ಮಾಡಿಸಿದ್ರೆ ಗ್ಯಾರಂಟಿ ನೀರು? ಇಲ್ಲೊಂದು ಟೆಕ್ನಾಲಜಿ ಕಾಣಿಸ್ತಾ ಇದೆಯಲ್ಲ, ವೈಜ್ಞಾನಿಕವಾಗಿ ಜಿಯಾಲಜಿಸ್ಟ್ ಅಂತ ಇರ್ತಾರೆ, ಅವ್ರದೇ ಆದಂತ ವಿಧಾನಗಳು ಪತ್ತೆ ಮಾಡ್ತಾರೆ. ಇಲ್ಲೊಂದು ಚಿತ್ರ ಕಾಣಿಸ್ತಾ ಉಂಟಲ್ಲ, ತೆಂಗಿನಕಾಯಿ, ಇದರಲ್ಲಿ ವಿಧಾನಗಳು ಬೇರೆ. ಹಾಗಾಗಿ ಬೋರ್ವೆಲ್ ಪಾಯಿಂಟ್ ಮಾಡುವಂತಹ ತಾಂತ್ರಿಕತೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರುಗಳಲ್ಲಿ ಎಷ್ಟು ವಿಧಾನಗಳನ್ನು ಅನುಸರಿಸ್ತೀವಿ ಅಂತಂದ್ರೆ ಖಂಡಿತ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. 1000ಕ್ಕೂ ಹೆಚ್ಚು ಮೆಥಡ್ಸ್ ಇದೆ. ಎಷ್ಟೋ ಜನ ದೇವ್ರನ್ನ ಹೋಗಿ ಅಪ್ಪಣೆ ಕೇಳಿ ಬೋರ್ಲ್ ಹಾಕ್ಸೋರಿದ್ದಾರೆ, ಉಂಗುರ ತಿರುಗಿಸಿ ಬೋರ್ ಕೊರ್ಸೋರಿದ್ದಾರೆ, ತಾಯ್ತಾ ಹಿಡ್ಕೊಂಡು ಪಾಯಿಂಟ್ ಮಾಡೋರಿದ್ದಾರೆ, ಲಿಂಗ ಹಿಡ್ಕೊಂಡು ಪಾಯಿಂಟ್ ಮಾಡೋರಿದ್ದಾರೆ, ಕಡ್ಡಿ ಪಾಯಿಂಟ್ ಮಾಡಿಸೋರಿದ್ದಾರೆ, ಉಂಗುರದಲ್ಲಿ ಪಾಯಿಂಟ್ ಮಾಡಿಸೋರು. ಹೆಂಗಿದೆ ಅಂತಂದ್ರೆ, ಇನ್ನು ಕೆಲವು ವಿಜ್ಞಾನಿಗಳನ್ನ ಕರ್ಕೊಂಡ್ಬಂದು ಅವ್ರನ್ನ ವೈಜ್ಞಾನಿಕವಾಗಿ ಪತ್ತೆ ಮಾಡಿಸ್ತಕೊಂತಾರಿದ್ದಾರೆ. ಈ ತರದಲ್ಲಿ ಇಷ್ಟೆಲ್ಲಾ ಪಾಯಿಂಟ್ ಮಾಡಿಸಿದ್ರು ನಮಗೆ ಯಾವುದೂ ಗ್ಯಾರಂಟಿ ಆಗ್ತಾ ಇಲ್ಲ. ವಿಜ್ಞಾನಿಗಳು ಮಾಡಿದ್ದು ಫೇಲ್ ಆಗಿದೆ, ಕಡ್ಡಿ ಪಾಯಿಂಟು ಆಗಿದೆ, ದೇವ್ರ ಪಾಯಿಂಟು ಫೇಲ್ ಆಗಿದೆ. ನೋಡಿ, ದೇವ್ರಿಗೂ ನೀರು ಸಿಗ್ತಾ ಇಲ್ಲ. ಹಾಗಾಗಿ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಯಾಕೆ ನೀರು ಸಿಗ್ತಾ ಇಲ್ಲ? ನಾನು ಈಶಾನ್ಯ ಮೂಲೆಯಲ್ಲಿ ಬೋರ್ ಹಾಕ್ಸಿದೀನಿ, ನೀರು ಬಿದ್ದಿಲ್ಲ. ನಾನು ಎಕ್ಕೆ ಗಿಡದ ಕೆಳಗೆ ಹಾಕ್ಸಿದೀನಿ, ಬಿದ್ದಿಲ್ಲ. ಬನ್ನಿ ಮರದ ಕೆಳಗೆ ಬೋರ್ ಹಾಕ್ಸಿದೀನಿ, ನೀರು ಬಿದ್ದಿಲ್ಲ. ಉತ್ತದ ಮೇಲೆ ಬೋರ್ ಹಾಕ್ಸಿದೀನಿ, ನೀರು ಬಿದ್ದಿಲ್ಲ. ಯಾಕೆ ಬಿದ್ದಿಲ್ಲ? ಈಶಾನ್ಯ ಮೂಲೆಗೂ ಉತ್ತಕ್ಕೂ ಎಕ್ಕೆ ಗಿಡಕ್ಕೂ ಖಂಡಿತ ಸಂಬಂಧಗಳಿಲ್ಲ. ನಮ್ಮ ಜಮೀನಲ್ಲಿ 50 ಬನ್ನಿ ಮರ ಇರ್ತದೆ, 50 ಬೋರ್ವೆಲ್ ಹಾಕ್ಲಿಕ್ಕಾಗತ್ತಾ? 50 ಕಡೆ ಉತ್ತದ ಮೇಲೆ ಬೋರ್ ಹಾಕ್ಲಿಕ್ಕಾಗತ್ತಾ? ಈ ತರದಲ್ಲಿ ನಾವು ನಂಬುವಂತ ನಂಬಿಕೆಗಳು ಸಹ ಈ ಬೋರ್ವೆಲ್ಗಳ ಫೇಲ್ಯೂರ್ ಆಗ್ಲಿಕ್ಕೆ ಇದು ಒಂದು ಕಾರಣ. ಸರ್ ಹಾಗಾದ್ರೆ ನೀವು ಇವೆಲ್ಲ ತಪ್ಪು ಅಂತೀರಲ್ಲ, ಹಾಗಾದ್ರೆ ಜಿಯಾಲಜಿಸ್ಟ್ ಮಾಡೋವೆಲ್ಲ ಪಾಸ್ ಆಗುತ್ತಾ ಅಂತಂದೇಳಿ ಕೇಳುವಂತ ಪ್ರಶ್ನೆಗಳು ಬಹಳಷ್ಟು ಬರ್ತದೆ. ಯಾಕಂದ್ರೆ ಈ ಬೋರ್ವೆಲ್ ಕೊರೆಯುವಂತ ಟೆಕ್ನಾಲಜಿಯನ್ನ ತಂದದ್ದು ನಮ್ಮ ಇಲಾಖೆ, ಕರ್ನಾಟಕ ರಾಜ್ಯದಲ್ಲಿ ಆವಾಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತ ಇತ್ತು. ಆ ಇಲಾಖೆಯವರು ಸರ್ಕಾರಕ್ಕೆ ಶಿಫಾರಸ್ ಮಾಡಿದ್ರು, ಬಾವಿಗಳಲ್ಲಿ ಜಲಮಟ್ಟ ಕಡಿಮೆ ಆಗ್ತಾ ಇದೆ. ಅವರು ಒಂದು ಮಾತನ್ನು ಹೇಳಿದ್ರು, ಏನ್ ಗೊತ್ತಾ ಮಾತವಾಗ, 6 ಅಡಿ ಬಾವಿಗಿಂತ 6 ಇಂಚಿನ ಬೋರ್ ಒಳಗೆ ಬೇಕಾದಷ್ಟು ನೀರು ಬರುತ್ತೆ ಅಂತ ಹೇಳಿದ್ರು. ಗೊತ್ತಲ್ಲ, 6 ಅಡಿ ಬಾವಿಯಲ್ಲಿ 6 ಇಂಚಿನ ಬಾವಿಯಲ್ಲಿ. ಹಾಗಾಗಿ ಈ ಬೋರ್ವೆಲ್ ಟೆಕ್ನಾಲಜಿ ಬರಲಿಕ್ಕೆ ಮೂಲ ಕಾರಣ ನಮ್ಮ ಭೂಗರ್ಭಶಾಸ್ತ್ರಜ್ಞರು, ಅಂತರ್ಜಲ ತಜ್ಞರು ಇದನ್ನೊಂದು ಇಲಾಖೆ ಹುಟ್ಟಾಕಿದ್ರು. ಅವಾಗ ಇಲಾಖೆಯಿಂದಲೇ ಬೋರ್ವೆಲ್ ಕೊರೆಯುವಂತ ಟೆಕ್ನಾಲಜಿ ಇತ್ತು. ಭೂ ವಿಜ್ಞಾನಿಗಳೇ ಬಂದು ಪಾಯಿಂಟ್ ಮಾಡಿದ್ರೆ ಮಾತ್ರ ಬೋರ್ವೆಲ್ ಕೊರೆಯುವಂತ ಟೆಕ್ನಾಲಜಿ ಇತ್ತು. ಯಾವಾಗ ಖಾಸಗೀಕರಣ ಆಯ್ತು,
ಖಾಸಗಿ ರಿಗ್ಗಳು ಬಂದಾದ್ಮೇಲೆ ಏನಾಯ್ತು, ಭೂವಿಜ್ಞಾನಿಗಳು ಒಂದ್ ಕಡೆ ಮೂಲೆ ಹೋದ್ರು, ಈ ಲೋಕಲ್ ಟೆಕ್ನಾಲಜಿಗಳೆಲ್ಲ ಮುಂದೆ ಬಂತು. ಸಾಕಷ್ಟು ಹಳ್ಳಿಗಳಲ್ಲಿ ಇರುವಂತಹ ಒಂದೊಂದು ಹಳ್ಳಿಯಲ್ಲಿ 100 ಜನ ಪಾಯಿಂಟ್ ಮಾಡೋರು ಇದ್ದಾರೆ, ಒಂದೊಂದು ಮನೆಯಲ್ಲೇ ಇದ್ದಾರೆ. ಅಣ್ಣನೂ ಪಾಯಿಂಟ್ ಮಾಡ್ತಾನೆ, ತಮ್ಮನೂ ಮಾಡ್ತಾನೆ, ಅವ್ರ ಮನೆ ಮಕ್ಕಳು ಪಾಯಿಂಟ್ ಮಾಡ್ತಾರೆ. ಈ ತರದಲ್ಲಿ ಭೂಮಿಯಲ್ಲಿರುವಂತ ನೀರನ್ನ ಖಾಸಗೀಕರಣ ಆದ್ಮೇಲೆ ಏನಾಯ್ತು, ಎಲ್ಲೆಂದರಲ್ಲಿ ಬೋರ್ವೆಲ್ ಕೊರೆಯುವಂತ ತಾಂತ್ರಿಕತೆ ಬಂದು ಇವತ್ತು ಭೂಮಿ ರಂಧ್ರಗಳ ಸರಮಾಲೆ ಆಗಿದೆ. ಇವತ್ತು ನೀರು ಬರ್ತಾ ಇಲ್ಲ. ಸಾಕಷ್ಟು ಒಂದು ಗೊಂದಲಗಳಲ್ಲಿದ್ದೇವೆ ನಾವು. ಏನ್ ಮಾಡ್ಬೇಕು, ವಿಜ್ಞಾನಿಗಳು ಕರೆದು ಇರ್ತಾರೆ. ಹಾಗಾದ್ರೂ ಒಂದು ಮಾತನ್ನ ಹೇಳ್ತೀನಿ ಕೇಳಿ ರೈತ ಬಾಂಧವರೇ. ಯಾಕೆಂದ್ರೆ ಕೆಲವು ರೈತರು ನನ್ನ ಮಾತುಗಳು ಕೇಳಿದ್ರೆ ಖಂಡಿತ ನನಗೆ ಭಯ ಆಗುತ್ತೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಾಗ್ಬೋದು, ಕರಾವಳಿ ಜಿಲ್ಲೆಗಳಲ್ಲಾಗ್ಬೋದು, ಕಾವೇರಿ ಜಲಾನಯನ ಪ್ರದೇಶ, ಶ್ರೀರಂಗಪಟ್ಟಣ, ಮದ್ದೂರು ಅಂತ ಹೇಳ್ತೀವಲ್ಲ, ಕಾವೇರಿ ನೀರು ಸುಮಾರು 30-40 ವರ್ಷಗಳ ಕಾಲ ಹರಿಯುವಂತ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಹ ಬೋರ್ವೆಲ್ ಕೊರೆದ್ರೆ ಫೇಲ್ಯೂರ್ ಆಗ್ತಾ ಇದೆ. ಉಡುಪಿ, ಮಂಗಳೂರಲ್ಲಿ 4000 ಮಿಲಿಮೀಟರ್ ಬರಂತ ಕಡೆನೂ ಬೋರ್ವೆಲ್ ಫೇಲ್ಯೂರ್ ಆಗ್ತಾ ಇದೆ. ಏನು ಹೀಗಾದ್ರೆ ಯಾಕೆ ನೀರು ಬರ್ತಾ ಇಲ್ಲ ಅಂತಂದ್ರೆ, ಭೂಮಿಯಲ್ಲಿ ನೀರು ಸಿಗಬೇಕಾದ್ರೆ ತನ್ನದೇ ಆದಂತ ಒಂದು ಜಾಗದಲ್ಲಿ ಇರ್ತದೆ. ಭೂಮಿಯಲ್ಲಿ ನೀರು ತನ್ನದೇ ಆದಂತ ಕಲ್ಲು ಬಂಡೆಯ ಸೀಳುಗಳಲ್ಲಿ ಸಂಗ್ರಹ ಆಗಿರೋಂಥ ನೀರಿಗೆ ಅಂತರ್ಜಲ ಅಂತ ಹೇಳ್ತೀವಿ. ಆ ಒಂದು ವೇನ್ಸ್ ಅನ್ನ ಪತ್ತೆ ಮಾಡ್ಬೇಕು. ಈಗ ಡಾಕ್ಟರ್ಗಳು ಒಬ್ಬ ರೋಗಿಗೆ ಒಂದು ಗ್ಲೂಕೋಸ್ ಡ್ರಿಪ್ ಹಾಕಬೇಕಾದ್ರೆ ಏನ್ ಮಾಡ್ತಾರೆ ಗೊತ್ತಾ, ವೇನ್ ಹಿಡಿತಾರೆ. ಆ ವೇನಿಗೆ ಕೊಟ್ರೆ ಮಾತ್ರ ಗ್ಲೂಕೋಸ್ ಆಗ್ಬೋದು, ಬ್ಲಡ್ ಆಗ್ಬೋದು, ಸೀದಾ ದೇಹಕ್ಕೆ ಹೋಗುತ್ತೆ. ಅವ್ರು ಎಲೆಂದ್ರಲ್ಲಿ ದೇಹ ಚುಚ್ಚಿದ್ರೆ ಸಿಗುತ್ತಾ? ಹಾಗೆ ಭೂಮಿಯಲ್ಲಿ ನೀರನ್ನ ಪತ್ತೆ ಮಾಡ್ಬೇಕಾದ್ರೆ ಜಲಸ್ತರಗಳು, ಅಕ್ವಿಫರ್ಸ್ ಅನ್ನ ಪತ್ತೆ ಮಾಡುವಂತ ಕೆಲಸವನ್ನ ವೈಜ್ಞಾನಿಕವಾಗಿ ಮಾಡ್ಬೇಕು. ನಾನು ಹೇಳೋದು ಬೇರೆ ಕಡ್ಡಿ ಪಾಯಿಂಟ್ ಮಾಡಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಭೂ ವಿಜ್ಞಾನಿಗಳಿಗೆ ಹೆಚ್ಚಿನ ನಾಲೆಡ್ಜ್ ಇರ್ತದೆ. ನೀವು ಅಕಸ್ಮಾತ್ 1-2 ಬೇರೆ ಬೇರೆ ಮೆಥಡ್ಗಳಲ್ಲಿ ಮಾಡ್ಲಿ ಅಡ್ಡಿಲ್ಲ. ಆದ್ರೆ ಕೊನೆಯ ಜಸ್ಟಿಫಿಕೇಶನ್ ಅಂತ ಹೇಳ್ತೀವಿ, ಒಂದು ಒಪಿನಿಯನ್ ಅನ್ನ ಭೂ ವಿಜ್ಞಾನಿಗಳನ್ನ ಕರೆಸಿ, ಸರ್ ಇಷ್ಟು ಪಾಯಿಂಟ್ ಮಾಡಿದೀನಿ, ಇದರಲ್ಲಿ ಯಾವುದು ಕೊರಿಸಿದ್ರೆ ಸೂಕ್ತ, ದಯಮಾಡಿ ನೀವು ಬಂದು ನಮಗೆ ಒಂದಷ್ಟು ಜಡ್ಜ್ಮೆಂಟ್ ಕೊಡಿ ಅಂತಂದ್ರೆ, ಅನುಭವಿ ಭೂ ವಿಜ್ಞಾನಿಗಳು ಅದನ್ನ ಬಂದು ಎಕ್ವಿಪ್ಮೆಂಟ್ಸ್ ಎಲ್ಲ ತಂದು ಇಡೀ ಭೂಮಿಯಲ್ಲಿ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಭೂಮಿಯ ಒಳಗೆ ಅಂತರ್ಜಲ ಎಲ್ಲಿವರೆಗಿದೆ, ಮಣ್ಣು ಎಷ್ಟಿದೆ, ವೆದರ್ ಝೋನ್ ಎಷ್ಟಿದೆ, ಹಾರ್ಡ್ ರಾಕ್ ಎಷ್ಟಿದೆ, ಅಕ್ವಿಫರ್ ಎಷ್ಟಿದೆ, ಅಕ್ವಿಫರ್ ಥಿಕ್ನೆಸ್ ಎಷ್ಟಿದೆ, ಭೂಮಿಯಲ್ಲಿ ಇರುವಂತ ಅಂತರ್ಜಲದ ನಿಕ್ಷೇಪಗಳನ್ನ ಮ್ಯಾಪಿಂಗ್ ಮಾಡಿ ನಿಮಗೆ ಇಷ್ಟು ಕ್ಯೂಬಿಕ್ ಮೀಟರ್ನಷ್ಟು ನೀರಿದೆ ಅಂತ ಹೇಳಿ ಹೇಳುವಂತ ಟೆಕ್ನಾಲಜಿ ಇದೆ. ಅದಕ್ಕೋಸ್ಕರವಾಗಿ ಸರ್ಕಾರದಲ್ಲಿ ಇಲಾಖೆಗಳಿದೆ, ಅಂತರ್ಜಲ ವಿಭಾಗ ಅಂತ ಇದೆ. ಅದನ್ನ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಬೇರ್ಪಟ್ಟು ಈಗ ಅಂತರ್ಜಲ ಇಲಾಖೆ ಆಗಿದೆ. ಅಲ್ಲಿ ಅನುಭವಿ ವಿಜ್ಞಾನಿಗಳಿದೆ, ಖಾಸಗಿಯಲ್ಲಿ ಅನುಭವಿ ಭೂವಿಜ್ಞಾನಿಗಳಿದ್ದಾರೆ. ನೀವು ಹೆಚ್ಚಿನ ಪ್ರಾತಿನಿಧ್ಯವನ್ನ ಅಲ್ಲಿ ಗೊತ್ತಿರ್ತಕ್ಕಂಥವರಿಂದ ಮಾಹಿತಿ ತಗೊಂಡು, ಮತ್ತೆ ಕಡ್ಡಿ ಪಾಯಿಂಟ್ ಅಲ್ಲಿ ಕೊಡೋದೇ ಫೇಲ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಇನ್ನೊಂದು ಫೇಲ್ ಆಗುತ್ತೆ ಅಂತ ಹೇಳ್ತಿಲ್ಲ. ಸಾಧ್ಯವಾದಷ್ಟು ವೈಜ್ಞಾನಿಕವಾಗಿ ಹೋದ್ರೆ ಸಕ್ಸಸ್ ರೇಟ್ ಅನ್ನೋದು ಜಾಸ್ತಿ. ಇವತ್ತಿನ ಸಕ್ಸಸ್ ರೇಟ್ ಎಷ್ಟಿದೆ ಗೊತ್ತಾ? ಮಂಡ್ಯ, ಮದ್ದೂರು ಕಡೆಯಿಂದ ಫೋನ್ ಮಾಡ್ತಾರೆ. ಎಲ್ಲಿ ಗೊತ್ತಾ? ಭತ್ತದ ಗದ್ದೆಗಳಲ್ಲಿ, ಕಬ್ಬಿನ ಗದ್ದೆಗಳಲ್ಲಿ ಬೋರ್ವೆಲ್ ಕೊಡಿದ್ರೆ 10 ಬೋರ್ವೆಲ್ ಕೊಡಿದ್ರೆ 7 ಫೇಲ್ ಆಗ್ತಾ ಇದೆ, 3 ಪಾಸ್ ಆಗ್ತಾ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಉಡುಪಿ, ಮಂಗಳೂರು, ಕಾರವಾರದಲ್ಲಿ ಸಹ 10 ಬೋರ್ವೆಲ್ ಕೊಡಿದ್ರೆ 1 ಅಥವಾ 2 ಪಾಸ್ ಆಗುತ್ತೆ, 8 ಫೇಲ್ ಆಗ್ತಾ ಇದೆ. ಹಾಗಾಗಿ ನೀವು ಯಾವುದೇ ಟೆಕ್ನಾಲಜಿಗೆ ಹೋಗೋಕ್ಕಿಂತ ಮೊದಲು ಇಂತಹ ಅನುಭವಿ ವಿಜ್ಞಾನಿಗಳ ಮಾತುಗಳನ್ನ ಕೇಳಿ, ನೀರು ಇದ್ರೆ ಮಾತ್ರ ಬೋರ್ ಕೊರೆಸಿ, ನೀರಿಲ್ಲ ಅಂತಂದ್ರೆ ಬೇರೆ ಮಾರ್ಗಗಳಿದೆ. ನಿಮ್ಮ ಜಮೀನು ಮಾಹಿತಿ ಕೊಟ್ಟಾದ್ಮೇಲೆ ನೀವು ಕೇಳ್ಬೋದು, ಸರ್ ನೀವು ಆಸ್ ಎ ಜಿಯಾಲಜಿಸ್ಟ್ ಆಗಿ ನೀವು ಏನಾದರೂ ಬಂದು ಪಾಯಿಂಟ್ ಮಾಡಿ. ಎಷ್ಟೋ ಜನ ಕೇಳ್ತಾರೆ ನನಗೆ, ಇವತ್ತು ದಿನನಿತ್ಯ ಫೋನ್ ಕಾಲ್ಗಳು ಮಾಡ್ತಾರೆ, ಸರ್ ಯಾರಿಗೂ ಹೇಳೋದು ಬೇಡ, ನನಗೊಬ್ಬನಿಗೆ ಬಂದು ಪಾಯಿಂಟ್ ಮಾಡ್ಕೊಡಿದ. ಖಂಡಿತ ನೀವು ದೇವರೇ ಬಂದು ಪ್ರತ್ಯಕ್ಷ ಆದ್ರೂ ನಾನು ಪಾಯಿಂಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ನಮ್ಮ ಮುಂದೆ ಇರುವಂತದ್ದು ನೀರು ಎಷ್ಟು ಬರ್ತದೆ ಗೊತ್ತಿಲ್ಲ, ಜಲ ಸಂರಕ್ಷಣೆ ಮಾಡಿದ್ರೆ ಇದೆಲ್ಲದಕ್ಕೂ ಇದು ಒಂದೇ ಪರಿಹಾರ ಅಂತಂದ್ರೆ, ಬಿದ್ದಂತ ಮಳೆ ನೀರನ್ನ 1 ಹನಿ ನೀರು ನಮ್ಮ ಭೂಮಿ ದಾಟದಾಗೆ ನೀರನ್ನ ಭೂಮಿಯಲ್ಲಿ ಸಂಗ್ರಹಿಸುವಂತ, ಇಂಗಿಸುವಂತ ಕೆಲಸ ಮಾಡಿದ್ರೆ ನಮಗೆ ನೀರು ಸಿಗ್ಲಿಕ್ಕೆ ಸಾಧ್ಯತೆಗಳು ಹೆಚ್ಚು ಇದೆ. ಕೊರಿತೀವಿ, ಎಷ್ಟೋ ನೀರು ಬರ್ತದೆ, 3 ಇಂಚು 4 ಇಂಚು ಬರ್ತದೆ. ಬಂದ ತಕ್ಷಣ ಏನ್ ಮಾಡ್ತೀವಿ ಗೊತ್ತಾ, ನಾವೆಲ್ಲ ಎಷ್ಟು ಬುದ್ಧಿವಂತರಂದ್ರೆ 1000 ಅಡಿ ಬೋರ್ವೆಲ್ ಕೊಡಿದ್ರೆ 1000 ಅಡಿ ಪಂಪ್ ಇಳಿಸ್ಬಿಡೋದು. ಹಾಗಾಗಿ ಮತ್ತೆ ಹೈಯರ್ HP, ಜಸ್ಟ್ ನೀರು ಬಿದ್ದಿರೋದು 3 ಇಂಚ್ ಆದ್ರೆ 15 HP ಪಂಪ್ ಹಾಕೋದು. ಭೂಮಿಲಿ ಎಷ್ಟು ನೀರಿದೆ ಅಷ್ಟು ತೆಗೆಯುವಂತ ಕೆಲಸ. ಹಾಗಾಗಿ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ, 2 ಎಕರೆ ಇರುವಂತ ರೈತ 15 HP ಪಂಪ್ ಹಾಕೋದು ತಪ್ಪು. ಹಾಗಾಗಿ ನೀರು ಎಷ್ಟು ಬೇಕೋ ಅಷ್ಟನ್ನ ತೆಗೆಯುವಂತ ಕೆಲಸ ಮಾಡ್ಬೇಕಾಗುತ್ತೆ. ಆದ್ಮೇಲೆ ಇಷ್ಟೊತ್ತು ವಿಡಿಯೋ ನೋಡಿದ್ರಿ. ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನ ಬಿಡಿಸಿ ಹೇಳಿದ್ದೇನೆ. ಯಾಕಂದ್ರೆ ಯಾರಾದ್ರೂ ಬೋರ್ವೆಲ್ ಕೊರೆಸ್ಬೇಕು ಅಂತಂದ್ರೆ ಒಂದು 100 ವಿಧದ ಐಡಿಯಾಸ್ ಬರ್ತದೆ. ಏನು ದೇವ್ರ ಪಾಯಿಂಟ್ ಮಾಡಿಸ್ಲಾ, ಕಡ್ಡಿ ಪಾಯಿಂಟ್ ಮಾಡಿಸ್ಲಾ, ಉಂಗುರ ಮಾಡಿಸ್ಲಾ, ತಾಯ್ತದ ಮಾಡಿಸ್ಲಾ. ಹಾಗಾಗಿ ನೀವು ದಯಮಾಡಿ ಗೊಂದಲಗಳಿಗೆ ಹೋಗಬೇಡಿ. ನೀರು ಬೇಕು ಅಂತಂದ್ರೆ ಸಾಧ್ಯವಾದಷ್ಟು ವೈಜ್ಞಾನಿಕವಾಗಿ ಹೋದರೆ ನಿಮಗೆ ಒಂದಷ್ಟು ಶಾಶ್ವತವಾದ ಪರಿಹಾರಗಳು ಸಿಗಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೆ ಇನ್ನೂ ಏನಾದರೂ ಮಾಹಿತಿಗಳು ಬೇಕಂದ್ರೆ ದಯಮಾಡಿ ಅವಶ್ಯಕತೆ ಇದ್ರೆ ಶೇರ್ ಮಾಡಿ. ಪಾಯಿಂಟಿಗೆ ಮಾತ್ರ ನನಗೆ ಫೋನ್ ಮಾಡಬೇಡಿ.